ನಾನು ಅನ್ಕೊಂಡಿದ್ದೆ ಇಲ್ಲಿ ಬೇರೆ ಇಲ್ಲಿ ಆಗ್ತಾ ಇರೋದ್ರೆ ಬಹಳ ಸಖತ್ತಾಗಿದೆ ಸೆಟಪ್ ಇದೆಲ್ಲ. ಆಫೀಸು ಸಿಂಪಲ್ ಆಫೀಸ್ ತಾನೇ ಕಾಣ್ತಾ ಇದೆ ನಮಗೆ, ಕನ್ನಡಮಯವಾಗಿದೆ. ಬಹಳ ಸಂತೋಷ ಆಗ್ತಾ ಇದೆ ಮಾತಾಡೋದಕ್ಕೆ. ಕರ್ನಾಟಕ ರಾಜ್ಯೋತ್ಸವ ಹೇಳೋಕ್ಕಿಂತ ಮುಂಚೆ ಎಲ್ಲ ಸಿಂಪಲ್ ಕನ್ನಡಿಗರಿಗೂ ಆತ್ಮೀಯವಾದ ಸ್ವಾಗತ, ಹಾಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಲಾಸ್ಟ್ ಇಯರ್ ನಾವು ಹೋದ ವರ್ಷ ಮಾಡೋದಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿದ್ದೀವಿ, ಹಾಗೂ ಯಾರ ಮಾತೃಭಾಷೆ ಕನ್ನಡ ಅಲ್ವೋ ಅವ್ರುಗಳು ತುಂಬಾ ಜನ ಸೇರಿದ್ದಾರೆ. ದೊಡ್ಡ ಚಪ್ಪಾಳೆ ಅವ್ರಿಗೋಸ್ಕರ. ಇದು ತುಂಬಾ ಒಂದು ಇದೇನಂದ್ರೆ ಇದು ನಮ್ಮ ಭಾರತವನ್ನ ಪ್ರತಿನಿಧಿಸೋ ತರನೇ ಇದೆ ಇದು. ಯಾಕಂದ್ರೆ ನಾವು ನಮ್ಮ ಈಗ ತಾನೇ ನಾಡಗೀತೆ ಹೇಳಿದ್ವಿ, ಅದನ್ನ ನಾವು ಹೇಳ್ತೀವಿ, ಅದೇ ಭಾರತ ಜನನೀಯ ತನುಜಾತೆ ಅಂತ. ನಾವು ಕರ್ನಾಟಕವನ್ನ ಭಾರತ ಮಾತೆಯ ಮಗಳು ಅಂತಾನೆ ಅನ್ಸೋದು. ಹಾಗಾಗಿ ಒಂದು ಸಿಂಪಲ್ ಒಂದು ಮಿನಿ ಇಂಡಿಯಾ ತರ, ಮಿನಿ ಭಾರತ ತರ ಇದೆ ಇಲ್ಲಿ. ಅವರೆಲ್ಲ ಬಂದಿರೋದು ಕೂಡ ಬಹಳ ಬಹಳ ಇನ್ನೊಂದು ಬೆಳಕನ್ನ ತಂದುಕೊಟ್ಟಿದೆ. ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳೋದಾದ್ರೆ 1947 ಆಗಸ್ಟ್ 15ರಂದು ಯಾವಾಗ ಭಾರತ ಸ್ವತಂತ್ರವಾಯಿತು, ಅದ್ರ ಜೊತೆಗೇನೆ ಹಲವಾರು ಸಮಸ್ಯೆಗಳು ಬಂದವು. ಮೊದಲನೇದಾಗಿ ನಮ್ಮ ರಾಜ್ಯದ ವಿಂಗಡಣೆ ಹೇಗಾಗಬೇಕು ಅಂತ, ಅದು ಭಾಷಾವಾರು ಪ್ರಾಂತ್ಯ ರಚನೆ ಆಗಿದ್ದು 1956 ನವೆಂಬರ್ 1. ಅವಾಗ ಮೈಸೂರು ರಾಜ್ಯ ಅಂತ ನಮ್ದು ಶುರುವಾಗುತ್ತೆ. ಆ ನಂತರ ಕ್ರಮೇಣ ವಿಶಾಲ ಮೈಸೂರು ಅಂತ ಆಗುತ್ತೆ. ಅದು ಕೇವಲ ಒಂದು ಊರಿನ ಹೆಸರು ಅಂತ ಹೇಳಿ 1973ರಲ್ಲಿ ನಮಗೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆಗುತ್ತೆ. ಹಾಗಾಗಿ ನಾವು ಕರ್ನಾಟಕ ಅಂತ ಬಂದ್ವಿ. ಇವತ್ತಿನ ದಿನ ಕೆಲವು ದಿವಸಗಳ ಮುಂಚೆ ಇಬ್ಬರು ಮಹನೀಯ ವ್ಯಕ್ತಿಗಳು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಒಂದು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು, ಎರಡು ನಮ್ಮ ಸಾಲು ಮರದ ತಿಮ್ಮಕ್ಕ. ಅವರಿಬ್ಬರು ನೆನೆಸ್ಕೊಂಡು ನಾವು ಮುಂದುವರ್ಸೋಣ ಅಂತ ನಾನು ಅನ್ಕೋತೀನಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಂತೂ ಎಲ್ಲರಿಗೂ ಚಿರಪರಿಚಿತರು. ಕನ್ನಡದಲ್ಲಿ ಅವರ ಕಾದಂಬರಿಗಳು ಬಹಳ ಪ್ರಸಿದ್ಧವಾಗದ್ದು. ಕನ್ನಡದಲ್ಲಿ ಅಲ್ಲ, ಅನೇಕ ಭಾರತೀಯ ಭಾಷೆಗಳು ಹಾಗೂ ವಿದೇಶಿಯ ಭಾಷೆಗಳಲ್ಲೂ ಕೂಡ ಆಗಿದೆ. ಸರಸ್ವತಿ ಸಮ್ಮಾನ ಸಹಿತ ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಬಹಳ ದೊಡ್ಡ ಪ್ರತಿಭೆ ಹಾಗೂ ಕನ್ನಡದ ಒಬ್ಬ ಮಗ. ಹಾಗೇನೆ ಸಾಲು ಮರದ ತಿಮ್ಮಕ್ಕ ಅವರು ಏನು ಓದಿಲ್ಲ, ಅನಕ್ಷರಸ್ಥರು, ಆದರೂ ಕೂಡ ಮಾಗಡಿ ಜಿಲ್ಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲು ಮರಗಳನ್ನು ಬೆಳೆಸಿ ತಮ್ಮದೇ ಆದ ಛಾಪವನ್ನು ಮೂಡಿಸಿದರು. ನಾನು ಯಾಕೆ ಇವೆರಡು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂದ್ರೆ, ಒಬ್ಬರು ಶೈಕ್ಷಣಿಕವಾಗಿ ಸಂಪೂರ್ಣ ಡಾಕ್ಟರೇಟ್ ಪಡೆದವರು, ಮತ್ತೊಬ್ಬರು ಏನು ಅನಕ್ಷರಸ್ಥರಾಗಿ ನಮ್ಮ ಸಮಾಜ ಸೇವೆಯನ್ನು ಮಾಡಿದವರು. ಹಾಗಾಗಿ ಸಮಾಜ ಸೇವೆ ಮಾಡುವ ಅಥವಾ ಕನ್ನಡದ ಸೇವೆ ಮಾಡುವವರಿಗೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ ಅನ್ನೋದನ್ನು ನಾನು ಹೇಳಿ ಮಾತನ್ನು ಮುಂದುವರಿಸ್ತೀನಿ. Since there are so many people who don't have the mother tongue as Kannada, I want to appreciate and also tell that before we became an independent state like other state in Karnataka, we were all part of other neighboring states. There are 6 or 7 border states for us, like Maharashtra, Andhra Pradesh, Tamil Nadu, Goa, and then Kerala, all these states. At that time it was like a cosmopolitan culture only. I can see that many of the things from Karnataka we used to do in Madras, that time Madras, especially the Bollywood and sandalwood things and cinema side. We used to do a lot of things. Even I can correlate in my childhood people like Balasubramaniam, and then there is one more singer from Telugu industry, Balagoni Krishna. I think, if I'm not wrong, there are so many fans in Karnataka for Balagoni Krishna than in other states. So we are all like one only in that time also. Since it's a very administratively very difficult, and for the development of any particular language, it was very much needed to have a separate state. We divided it like that. Even like today, I remember Bhimsen Joshi, who was a Bharata Ratna awardee, who was from Kannadiga, and he made a lot of name in Maharashtra also. It's like always working together, cosmopolitan culture before also. So if ನಾವು ಪುನಃ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಈ ಒಂದು ಭೂಮಿಯ ಭಾಗಕ್ಕೆ ನಾವು ಕರ್ನಾಟಕ ಅಂತ ಹೇಳ್ತೀವಿ. ಅದು ಭಾರತ ಸ್ವತಂತ್ರ ಆದ ನಂತರ. ಅದಕ್ಕಿಂತ ಮುಂಚೆ ನೀವು ನೋಡಿದ್ರೆ ತ್ರೇತಾಯುಗದಲ್ಲೂ ಈ ಭಾಗದ ಉಲ್ಲೇಖ ಇದೆ, ದ್ವಾಪರ ಯುಗದಲ್ಲೂ ಈ ಭಾಗದ ಉಲ್ಲೇಖ ಇದೆ. ನಿಮ್ಗೆಲ್ಲರೂ ಜ್ಞಾಪಕ ಇರ್ಬೋದು, ರಾಮ ಸೀತೆಯನ್ನು ನೋಡ್ಕೊಂಡು ಬಂದಾಗ ಇದೇ ಮೂಲಕವಾಗಿ ಕಿಷ್ಕಿಂಧೆಯಲ್ಲಿ ಹನುಮಂತ ವಾಲಿ ಸುಗ್ರೀವರ ಭೇಟಿ ಆಗುತ್ತೆ. ಅದು ಕೂಡ ನಮ್ಮ ಕರ್ನಾಟಕದ ಒಂದು ಭಾಗ. ನಮಗೆ ಬಹಳ ಹೆಮ್ಮೆ ಪಡಬೇಕು. ಹನುಮಂತನಂತ ವೀರ ಈ ಭೂಮಿಯಲ್ಲಿ ಬಿದ್ದು ನಮಗೆಲ್ಲ ಒಂದು ಸಡಗರದ ಒಂದು. ಹಾಗೆ ದ್ವಾಪರ ಯುಗದಲ್ಲಿ ಬಂದಾಗ ನಮ್ಗೆಲ್ಲರೂ ಗೊತ್ತಿದೆ, ಮಹಾಭಾರತ ಯುದ್ಧ 18 ದಿನ ಬಹಳ ಸಂಘರ್ಷಮಯವಾಗಿದ್ದು. 18 ದಿನ ಅಲ್ಲಿಯ ಎರಡೂ ಭಾಗಗಳಿಗೆ, ಪಾಂಡವರಿಗೆ ಹಾಗೂ ಕೌರವರಿಗೆ, ಎಲ್ಲಿಂದ ನೀವು ಅಡಿಗೆ ಸಪ್ಲೈ ಆಗಿತ್ತು, ಎಲ್ಲಿ ಊಟ ಬರ್ತಾ ಇತ್ತು ಅಂತ ಯಾರಿಗಾರು ಗೊತ್ತಿದೆ? ಅದು ಉಡುಪಿಗೆ ಪುನಃ
ಉಡುಪಿಗೆ ಪುನಃ ಅದು ಲಿಂಕ್ ಸಂಬಂಧ ಬೆಳ್ಕೊಳ್ಳುತ್ತೆ. ಕೃಷ್ಣನ ಆದೇಶದ ಮೇರೆಗೆ ಉಡುಪಿಯ ಜನ ಅಲ್ಲಿ ಹೋಗಿ 18 ದಿನ ಎಲ್ಲರಿಗೂ ಊಟ ಹಾಕಿದ್ರು ಅಂತ ಹೇಳಿದ್ರೆ ಒಂದು ಬಹಳ ಒಂದು ಸಂತೋಷದ ವಿಚಾರ. ಹಾಗಾಗಿ ಕರ್ನಾಟಕ ಅಂದ್ರೆ ಬರೀ 70 ವರ್ಷದ ಇತಿಹಾಸ ಅಲ್ಲ, ಇದು ಯುಗ ಯುಗದ ಇತಿಹಾಸ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಮಗೆಲ್ಲರಿಗೂ ಗೊತ್ತಿದೆ, ಇಮ್ಮಡಿ ಪುಲಿಕೇಶಿನ ಒಬ್ಬ ರಾಜ ನಮ್ಮ ಕರ್ನಾಟಕದ ಭಾಗವನ್ನು ಆಳಿದ್ರು. ಅವರ ಪುತ್ಥಳಿ ಅಥವಾ ಸ್ಟ್ಯಾಚ್ಯೂನ ಇವತ್ತಿಗೂ ಕೂಡ ವೈಜಾಗ್ ಅಲ್ಲಿ ಇಟ್ಟಿದ್ದಾರೆ, ನೌಕಾನೆಲೆಯಲ್ಲಿ ಇಟ್ಟಿದ್ದಾರೆ. ಯಾಕೆಂದ್ರೆ ಅವನು ಅವಾಗ ಬಲಿಷ್ಠರಾಗಿದ್ದ ಅರಬರನ್ನ ಸೋಲಿಸಿ ಅವನು ನೌಕಾಪಡೆಯನ್ನ ಸಾಧಿಸಿದ್ದ. ಹಾಗಾಗಿ ಅದು ಬಹಳ ಹೆಮ್ಮೆಯ ವಿಚಾರ. ಹಾಗೇನೆ ಉತ್ತರ ಕನ್ನಡ ರಾಜರುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ಚಾಲುಕ್ಯರಾಗಿರ್ಬೋದು ಅಥವಾ ಕೃಷ್ಣದೇವರಂಕಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ನಿಮಗೆಲ್ಲ ಗೊತ್ತಿದೆ. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಜ್ರ ವೈಡೂರ್ಯಗಳನ್ನ ಬೀದಿ ಸಾಲಿನಲ್ಲಿ ಇಟ್ಟು ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ದೀವಿ. ಹಾಗೇನೆ ಇನ್ನು ಅನೇಕ ಉತ್ತರ ಕರ್ನಾಟಕ ರಾಜರುಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇನ್ನು ಕೆಲವು ಮಹತ್ತರವಾದ ಮಹನೀಯರು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ಹಾಗೆ ನಾನು ಹೇಳಿದಂಗೆ ಭೀಮಸೇನ್ ಜೋಶಿ ಅವರು, ಹಾಗೆ ಗಂಗೂಬಾಯಿ ಹಾನಗಲ್ ಅವರು ಕೂಡ ಹಿಂದೂಸ್ತಾನಿ ಸಂಗೀತದಲ್ಲಿ ದೊಡ್ಡ ಹೆಸರು ಮಾಡಿ ವಿಶ್ವಾದ್ಯಂತ ಪ್ರಚಲಿತರಾದವರು, ಅವರು ಕೂಡ ಉತ್ತರ ಕರ್ನಾಟಕವರು. ಹಾಗೆಯೇ ಜಗಜ್ಯೋತಿ ಬಸವೇಶ್ವರ ಅಂತ ನಾವು ಯಾರು ಕರಿತೀವಿ, 1000 ವರ್ಷಗಳ ಹಿಂದೆನೆ ಜಾತ್ಯತೀತವಾದವನ್ನು ತಂದು ಒಂದು ಜಾತಿ ಸಂಸತ್ತು ಅಥವಾ ಧರ್ಮ ಸಂಸತ್ತು ಅಂತ ಏನ್ ಮಾಡಿದ್ದಾರೆ ಅನುಭವ ಮಂಟಪ ಅಂತ, ಅದರ ಕೊಡುಗೆ ಉತ್ತರ ಕರ್ನಾಟಕ ಜನರಿಗೆ ಸಲ್ಲಬೇಕು ಅಂತ ಹೇಳಬೇಕು. ನಮ್ಮೆಲ್ಲರ ನೆಚ್ಚಿನ ಕವಿ, ಧಾರವಾಡದ ತಾತ ಅಂತ ಅಜ್ಜ ಅಂತಾನೆ ನಾವು ಕರೆಸ್ಕೊತೀವಿ, ದ ರಾ ಬೇಂದ್ರೆ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕದವರು. ಹೀಗೆ ದ ರಾ ಬೇಂದ್ರೆ ಅವ್ರನ್ನ ಯಾರೋ ಬಗ್ಗೆ ಅವ್ರು ಕೇಳ್ತಾ ಇರ್ತಾರೆ ಅಂತ ಅವ್ರ ಸ್ನೇಹಿತರು. ಅವ್ರು ಹೇಳ್ತಾ ಇರ್ತಾರೆ, ನಾನು ಸಂಪೂರ್ಣ ಕನ್ನಡಮಯ ಅಂತ ಹೇಳ್ತಾರಂತೆ. ಆಗ ಸ್ನೇಹಿತರು ಅರ್ಥ ಆಗಲ್ಲ, ಏನು ಹಾಗಂದ್ರೆ ಅಂದ್ರೆ ತಲೆಯಲ್ಲ ಅದು ಕೂದಲು ಕ, ಆಮೇಲೆ ಕಣ್ಣು ಕ, ಆಮೇಲೆ ಕಂಠ ಕ, ಆಮೇಲೆ ಕಟೀಕ, ನನ್ನ ಕಾಲು ಕ, ಎಲ್ಲ ಸಂಪೂರ್ಣವಾಗಿ ಕನ್ನಡಮಯ ಅಂತ ಅವರು ಸ್ನೇಹಿತರಿಗೆ ಹೇಳ್ತಾರೆ. ಹೀಗೆ ಬಹಳಷ್ಟು ಮಾನ್ಯರನ್ನು ಉತ್ತರ ಕರ್ನಾಟಕ ಕೊಟ್ಟಿದೆ. ಮತ್ತೊಂದು ಕನ್ನಡದ ಸ್ವಾರಸ್ಯಕರ ಬೇರೆ ಭಾಷೆಗಳಲ್ಲಿ ಇಲ್ಲದೆ ಇರೋದು ಅಂದ್ರೆ ಅಂಕ ಸಾಹಿತ್ಯ ಅಂತ ಒಂದು ಕರಿತೀವಿ. ಅಂಕ ಸಾಹಿತ್ಯ ಅಂದ್ರೆ ಎಲ್ಲ ವರ್ಣಮಾಲೆ ಇರುವಂತ ಆಯಿಂದ ಲಾವರೆಗೆ ನೀವು ಅಂಕಗಳನ್ನ ಬರ್ಕೊಂಡು 1, 2, 3, 4 ಅಂತ ಅದನ್ನ ಕುರಿತು ಒಂದು ದೊಡ್ಡ ಗ್ರಂಥವೇ ರಚನೆ ಆಗಿದೆ. ನನ್ನ ಜನನ ಕಾಲದಲ್ಲಿ ಒಬ್ಬ ಜೈನ ಕವಿ ಅದನ್ನ ಬರೆದಿದ್ದಾನೆ. ಯಾವುದೇ ಬೇರೆ ಭಾಷೆಗಳಲ್ಲಿ ಇಲ್ಲ. ಅದು ಓದಬೇಕಂದ್ರೆ ನೀವು ಅದನ್ನ ಹಾಗೆ 1, ಹಾಗೆ 2 ಆ ತರ ಹಾಕೊಂಡು ಓದಿದಾಗ ಮಾತ್ರ ಅದು ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಕೂಡ ನಮ್ಮ ಕನ್ನಡದಲ್ಲಿ ಇರೋದು ನಮ್ಮ ಬಹಳ ಹೆಮ್ಮೆಯ ವಿಚಾರ. ಈಗಾಗಲೇ ಹೇಳಿದಂತೆ ಬರೀ ಉತ್ತರ ಕರ್ನಾಟಕ ಅಲ್ಲ, ಮಧ್ಯ ಕರ್ನಾಟಕ ಆಗಲಿ, ಕರಾವಳಿ ಕರ್ನಾಟಕ ಆಗಲಿ ಬಹಳಷ್ಟು ಅಭಿವೃದ್ಧಿನ ಹೊಂದು ಅನೇಕ ಮಹತ್ತರವಾದ ಸಾಧನೆಗಳನ್ನು ಮಾಡಿದೆ. ಇತ್ತೀಚಿನ ದಿನದಲ್ಲೂ ನೀವು ನೋಡಿದ್ರೆ ಕೂಡ ನಂದಲ್ ನೀಲಕಣಿಯವರ ಇಡೀ ಭಾರತಕ್ಕೆ ಒಂದು ಆಧಾರ ಅಂತ ಒಂದು ದೊಡ್ಡ ಯೋಜನೆಯನ್ನ ಸಂಪೂರ್ಣವಾಗಿ ಮಾಡಿಕೊಟ್ರು. ನಾರಾಯಣ ಮೂರ್ತಿ ಅವರಿರ್ಬೋದು, ಸುಧಾ ಮೂರ್ತಿ ಇರ್ಬೋದು, ಇವರೆಲ್ಲ ಕನ್ನಡದ ಮಹಾನ್ ಸಾಧಕರಾಗಿ ನಮ್ಮೆಲ್ಲರಿಗೂ ಪ್ರೇರಣೆಯನ್ನ ಒದಗಿಸಿಕೊಡ್ತಾ ಇದ್ದಾರೆ. ಹಾಗೇನೆ ಸಾಲು ಮರದ ತಿಮ್ಮಕ್ಕ ನಾವು ಹೇಗೆ ಹೇಳಿದ್ವಿ, ಅದೇ ತರ ನಮ್ಮ ಕರ್ನಾಟಕದ ಹೊರನಟ ರಾಜ್ಕುಮಾರ್ ಅವರು ಕೂಡ ಏನು ಓದಿದ್ದೇನೆ ಅಷ್ಟು ಕಲಾ ಪ್ರತಿಭೆಯನ್ನ ಅನಾವರಣಗೊಳಿಸಿದರು. ಅವರು ಕೂಡ ಒಂದು ಸಂದರ್ಭದಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ಬೇಕಾದ್ರೆ ಅವ್ರು ಹೇಳ್ತಾರಂತೆ, ಕುವೆಂಪು ಎಲ್ಲಿವರೆಗೆ ನೀವು ಕೊಡ್ತೀರಾ ಅಲ್ಲಿವರೆಗೆ ನಾನು ತಗೊಳ್ಳಲ್ಲ ಅಂತ. ಅಷ್ಟು ವಿನಯಪೂರ್ವಕವಾದ ಸ್ವಭಾವವುಳ್ಳವರವರು. ಅವರೇನು ಕುವೆಂಪುರವರು ಕೊಡಿ ಅಂತ ಹೇಳ್ಬೇಕಾಗಿರಲಿಲ್ಲ. ಅವರು ಒಂದು ದೊಡ್ಡ ನಟರಾಗಿದ್ರು, ಬಹಳ ಜನಮನ್ನಣೆಯನ್ನು ಪಡೆದಿದ್ರು, ಜನಪ್ರಿಯರಾಗಿದ್ರು. ಅವರಿಗೂ ಕೂಡ ತಗೊಳ್ಳುವಂತ ಎಲ್ಲ ಅರ್ಹತೆನೇ ಇತ್ತು. ಆದ್ರೂ ಕೂಡ ಅವರು ಕುವೆಂಪುಗೆ ಕೊಟ್ಟು ನಾನು ತಗೋತೀನಿ ಅಂತ ಹೇಳಿ ವಿನಯಪೂರ್ವಕವಾಗಿ ಅವರು ನಮಗೆ ಹೇಳಿದ್ದು ನಮಗೆ ಬಹಳ ಸ್ವಾರಸ್ಯಕರ ಹಾಗೂ ಅಭಿನಂದನೀಯವಾಗಿದೆ. ಇಷ್ಟೆಲ್ಲ ಹೇಳಿ ಕೊನೆಗೆ ನನ್ನ ಮಾತು ಮುಗಿಸೋ ಮುಂಚೆ ಒಂದು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಅಭಿಮಾನ ಅಥವಾ ಯಾವುದೇ ಭಾಷೆಯ ಅಭಿಮಾನ ನಮ್ಗೆ ಇರಲೇಬೇಕು. ಯಾಕಂದ್ರೆ ಅದು ನಮ್ಮನ್ನು ಯಾರು ಬೇರೆ ಮಾಡಲ್ಲ, ಅದು ಒಂದು ಮಾಡುತ್ತೆ, ಇಡೀ ಭಾರತವನ್ನು ಒಂದು ಮಾಡುತ್ತೆ. ಯಾಕಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಭಾರತ ಹೇಳೋದು, ಡೈವರ್ಸಿಟಿ ಇನ್ ಯೂನಿಟಿ ಅಂತಾನೆ ನಮ್ಮ ಭಾರತ ಹೇಳೋದು. ಈಗ ಉದಾಹರಣೆಗೆ ಇಂಗ್ಲಿಷ್ ಭಾಷೆ ಬಂದು ಅನೇಕ ಭಾಷೆಗಳನ್ನ ಅದು ಅವನತಿಗೆ ತಳಿತಾ ಇದೆ. ಆದ್ರೆ ನೀವು ನೋಡಿ, ಇಂಗ್ಲಿಷ್ನ ಜನಕ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಪಕ್ಕದಲ್ಲಿರೋ ಫ್ರಾನ್ಸ್ ಅಲ್ಲಿ ಅದು ಫ್ರೆಂಚ್ ಭಾಷೆಯನ್ನ ಇನ್ನೇನು ಮಾಡೋಕ್ಕಾಗಿಲ್ಲ. ಹಾಗೇನೆ ಅದರಿಂದ ಕೆಲವೇಷ್ಟು ದೂರದಲ್ಲಿರೋ ಜರ್ಮನಿ ದೇಶದಲ್ಲೂ ಕೂಡ ಇಂಗ್ಲಿಷ್ನ ಅಷ್ಟು ಪ್ರಾಬಲ್ಯವನ್ನು ನಾವು ನೋಡಲ್ಲ. ಅದೇ ರೀತಿ ನೀವು ಚೈನಾಗ್ ಬಂದ್ರು ಅಷ್ಟೇ ಇಂಗ್ಲಿಷ್ನ ಪ್ರಾಬಲ್ಯ ಅಷ್ಟು ನೋಡೋದಿಲ್ಲ. ಅವರು ಲೋಕಲ್ ಅವರ ಸ್ಥಳೀಯ ಭಾಷೆಯಲ್ಲೇ ಅವರು ಮುಂದುವರಿತಾ ಇದ್ದಾರೆ. ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ, ಭಾಷೆ ಒಂದು ಜ್ಞಾನ ಅಲ್ಲ, ಜ್ಞಾನ ಬೇರೆ ಭಾಷೆ ಬೇರೆ ಅಂತ. ಹಾಗೇನೆ ಚೈನಾ ದೇಶದವರಾಗ್ಲಿ ಬೇರೆ ದೇಶದವರಾಗ್ಲಿ ಅವರ ಜ್ಞಾನವನ್ನು ಬೆಳೆಸ್ಕೊತಾ ಇದ್ದಾರೆ ಹೊರತು ಅವರ ಲೋಕಲ್ ಅಥವಾ ಅವರ ಭಾಷೆಯನ್ನು ಅವರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸೋಕ್ಕಿಂತ ಮುಂಚೆ ಫಾರ್ ದಿ ಆರ್ಗನೈಸೇಷನ್ ಆಫ್ ಸಿಂಪ್ಲರ್
again, this is not mandatory that all the IT organization in Bangalore should do a Kannada Rajyotsava. This is special, that's why Simpler is special. Thank you so much for all the management people who definitely organize this and Kannada Rajyotsava to be celebrated. Thank you so much. Siri Kannadam Gelge, Siri Kannadam Baadge. Thank you.